ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈ ರೈಲು ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಎರಡನೇ ವಿಧಾನವನ್ನು ನೋಡಿದ್ದೆವು ಹೋದ ತರಗತಿಯಲ್ಲಿ. ಎರಡನೇ ವಿಧಾನ ಏನು ನೋಡಿದ್ದೇವೆ ರೀ? ರೈಲಿನ ಉದ್ದ ಕೊಡ್ತಿದ್ದ, ಸೇತುವೆಯ ಉದ್ದ ಕೊಡ್ತಿದ್ದ, ಅಥವಾ ಸುರಂಗದ ಉದ್ದ, ಅಥವಾ ಇನ್ನೊಂದು ಏನಪ್ಪ ಅಂತ ಪ್ಲಾಟ್ಫಾರ್ಮಿನ ಉದ್ದ. ಒಟ್ಟಾರೆಯಾಗಿ ಎರಡು ಉದ್ದ, ಒಂದು ರೈಲಿನ ಉದ್ದ, ಒಂದು ಪ್ಲಾಟ್ಫಾರ್ಮಿನ ಉದ್ದ. ಈ ಟೈಪ್ ಕೊಟ್ಟು ಅದರ ವೇಗನೂ ಕೊಡ್ತಿದ್ದ. ಕೊಟ್ಟು ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಆ ಪ್ಲಾಟ್ಫಾರ್ಮನ್ನು ದಾಟಲು ಅಥವಾ ಏನಂತ ಹೇಳ್ತೇವ್ರಿ ಇನ್ನೊಂದು ಸುರಂಗವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳ್ತಿದ್ದ. ಈಗ ಏನು ಮಾಡ್ತಾರಪ್ಪ ಅಂತಂದಾಗ ರೈಲಿನ ಒಂದು ರೈಲು ಐತಿ, ಅದು ಪ್ರತಿ ಗಂಟೆಗೆ ಏನಪ್ಪ ಅಂತ 90 km/h ಚಲಿಸ್ಲತ್ತದ. 90 km ಅಂತಂದ್ರೆ ಒಂದು ಗಂಟೆಗೆ ರೈಲಿನ ವೇಗ. ಇದು ಏನು ಮಾಡ್ತದಪ್ಪ ಅಂತಂದ್ರೆ 125 ಮೀಟರ್ ಅಂತಕ್ಕಂಥ ಉದ್ದದ್ದು ಒಂದು ಸುರಂಗ ಐತಿ. ಎಷ್ಟು ಮೀಟರ್ ಉದ್ದದ್ದು ಸುರಂಗ ಐತ್ರಿ? 125 ಮೀಟರ್ ಉದ್ದದ ಒಂದು ಸುರಂಗ ಐತಿ. ಆ ಸುರಂಗವನ್ನು ದಾಟಿ ಹೋಗ್ಲಕ್ಕ ಎಷ್ಟು ಸಮಯ ತಗೋತದ ಅಂದ್ರೆ 18 ಸೆಕೆಂಡ್ ಸಮಯ ತಗೋತದ. ಹಾಗಾದ್ರೆ ರೈಲಿನ ಉದ್ದ ಕಂಡಿಡೀರಿ. 2A ಟೈಪ್ ಇದು. ಇದರಲ್ಲಿ ನೋಡ್ರೆ ರೈಲಿನ ಉದ್ದ ಕಂಡಿಡ್ರಿ ಅಂತ ಕೇಳ್ಬೋದು, ಸುರಂಗದ ಉದ್ದ ಕಂಡಿಡ್ರಿ ಅಂತ ಕೇಳ್ಬೋದು. ಅಥವಾ ಇದೇ ಸುರಂಗದ ಉದ್ದವನ್ನು ಕೊಟ್ಟು ರೈಲಿನ ಉದ್ದ ಕೊಟ್ಟಾನ, ಇದೇ ಸುರಂಗದಲ್ಲಿ ಏನು ಮಾಡ್ಬೋದು ಅಂದ್ರೆ ಪ್ಲಾಟ್ಫಾರ್ಮಿನ ಉದ್ದ ಅಂತ ಕೊಡ್ಬೋದು. ಕೊಟ್ಟು ರೈಲಿನ ಉದ್ದ ಕೇಳ್ಬೋದು. ಅಥವಾ ರೈಲಿನ ಉದ್ದ ಕೊಟ್ಟು ಕಿಸಿಂದ್ರೆ ನೆಕ್ಸ್ಟ್ ಏನಪ್ಪ ಅಂತ ಸುರಂಗದ ಉದ್ದ ಕೇಳ್ಬೋದು, ಅಥವಾ ಪ್ಲಾಟ್ಫಾರ್ಮಿನ ಉದ್ದ ಕೇಳ್ಬೋದು. ಇದು ಏನಪ್ಪ ಅಂತಂದ್ರೆ ಎರಡನೇ ಟೈಪ್ ಒಳಗಡೆನೆ. ಹಾಗಾದ್ರೆ ಈ ಟೈಪ್ ಏನಪ್ಪ ಅಂತ ಸುರಂಗವನ್ನು ಕಂಡುಹಿಡಿದು ಸುರಂಗವನ್ನು ದಾಟಲು 18 ಸೆಕೆಂಡ್ ತಗೋತೈತಂದ್ರ ಆ ರೈಲಿನ ಉದ್ದ ಎಷ್ಟೈತೆ ಅನ್ನೋದು ಕಂಡುಹಿಡ್ರಿ ಅಂದಂಗೆ. ಹಾಗಾದ್ರೆ ಬರ್ಕೋರಿ ಸೇಮ್ ಏನೈತಿ ರೈಲಿನ ವೇಗ. ರೈಲಿನ ವೇಗ ಎಷ್ಟೈತ್ರಿ? 90 ಕಿಲೋಮೀಟರ್ ಐತಿ. 90 km/h. ಎಷ್ಟು ಮೀಟರ್ ಉದ್ದದ ಸುರಂಗ ರೀ? ಸುರಂಗದ ಉದ್ದ x ಎಷ್ಟಂದ್ರೆ 125 ಮೀಟರ್. ಯಾವ್ದ್ರಿದು? ಸುರಂಗದ ಉದ್ದ. ಹಾಗಾದ್ರೆ ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟೈತ್ರಿ? ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಸೆಕೆಂಡ್ ಒಳಗೆ ದಾಟ್ತೈತಿ? 18 ಸೆಕೆಂಡ್ ಒಳಗಡೆ ದಾಟ್ತೈತಿ. ಹಾಗಾದ್ರೆ ರೈಲಿನ ಉದ್ದ ಎಷ್ಟು? ಏನು ವೇಗ 90 km/h ಐತಿ. ಬಟ್ ಸುರಂಗದ ಉದ್ದ ಎದ್ರೊಳಗೆ ಐತ್ರಿ? ಮೀಟರ್ ಒಳಗೆ ಐತಿ. ಸುರಂಗದ ಉದ್ದ ಮೀಟರ್ ಒಳಗೆ ಐತೆಪ್ಪ ಅಂತಂದ್ರ ರೈಲಿನ ಉದ್ದನೂ ಮೀಟರ್ ಒಳಗೆ ಇರ್ತೈತಿ. ಅಂದ ಬಳಕ ವೇಗ ಎದ್ರೊಳಗೆ ಐತ್ರಿ? ಇಲ್ಲಿ 90 km/h ಐತಿ. 90 km/h ಐತಪ್ಪ ಅಂತ ಇದನ್ನ ಎದ್ರಾಗ ಕನ್ವರ್ಟ್ ಮಾಡ್ಬೇಕ್ರಿ? ಮೀಟರ್/ಸೆಕೆಂಡ್. ಮೀಟರ್/ಸೆಕೆಂಡ್ ಮಾಡ್ಬೇಕಾಗಿತ್ತಂದ್ರ 90ಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕ್ರಿ? 5/18. 18 ಒಂದಲೇ 18 5 90, 5 5 ಎಷ್ಟು ಆಗ್ತೈತ್ರಿ? 25 ಮೀಟರ್/ಸೆಕೆಂಡ್ ಐತೈತಿ. ಹಾಗಾದ್ರೆ ಫಾರ್ಮುಲಾ ಬರ್ಕೋರಿ. ಹಾಗಾದ್ರೆ ಸೆಕೆಂಡ್ ಟೈಪ್ದು ಫಾರ್ಮುಲಾ ಏನಂತ ಹೇಳಿದೀನಿ. T = L + x/s. ತುಂಬ್ರಿ. ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟ್ರಿ? T ಇದ್ದಲ್ಲಿ 18. L ಅಂದಾಗ ರೈಲಿನ ಉದ್ದ ಕೊಟ್ಟಾನೇನ್ರಿ? ಎಲ್ಲ ಕಂಡುಹಿಡಿಬೇಕು. ರೈಲಿನ ಉದ್ದ ಏನಾಗಿರ್ಲಿ? x ಸುರಂಗದ ಉದ್ದ ಎಷ್ಟೈತ್ರಿ? 125 ತುಂಬ್ರಿ ಡಿವೈಡೆಡ್ ಬೈ s. ಎಷ್ಟೈತ್ರಿ ವೇಗ? 90 km/h ಐತಿ. ಬಟ್ ಇಲ್ಲಿ ಮೀಟರ್/ಸೆಕೆಂಡ್ ಮಾಡಿದಾಗ ಎಷ್ಟೈತ್ರಿ? 25. ಈಗ ನೋಡ್ರೆ x + 25 ಡಿವೈಡೆಡ್ ಬೈ 25 125 ಡಿವೈಡೆಡ್ ಬೈ 25 ಐತ್ಲಾ, ಇಲ್ಲಿ ಈಕ್ವಲ್ ಟು ಐತಿ. ಈಕ್ವಲ್ ಟು ಈಚೆ ಕಡೆ 18 ಐತಪ್ಪ ಅಂತ ಇವೆರಡಕ್ಕೂ ಏನಾಗ್ತೈತ್ರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಹಾಗಾದ್ರೆ ಬರೀ 18 × 25 ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಇದು ಗುಣಾಕಾರ ಮಾಡಬೇಕಾಗ್ತೈತಿ. ಈಕ್ವಲ್ ಟು x + 125. 25 18 ಎಷ್ಟು ರೀ? 25 18 450 ಈಕ್ವಲ್ ಟು x + 125. ಇದನ್ನೇ ಏನಪ್ಪ ಅಂತಂದ್ರೆ ಇಲ್ಲಿ ಬರಿತೀನಿ ನೋಡ್ರಿ, ಸೀದಾ ಬರಿತೀನಿ. ಇದು 450 ಈಕ್ವಲ್ ಟು x + 125 ಐತಿಲ್ರಿ, ಇದನ್ನೇ ಉಲ್ಟಾ ಹೆಂಗಪ್ಪ ಅಂತ ಕೇಳಿದಾಗ x + 125 ಈಕ್ವಲ್ ಟು 450 ಬರೋದೇನ್ರಿ? ಈಗ x ಈಕ್ವಲ್ ಟು 450, ಈ 125 ಕಡೆ ಹೋದ್ರೆ ಏನಾಗ್ತೈತ್ರಿ? -125. ಹಾಗಾದ್ರೆ 450 125 ಕಳೀರಿ.
ನೋಡ್ರಿ 450 ಮೈನಸ್ 125 10ರಾಗ 5 ಹೋದ್ರ 5 ಉಳಿತು 1 ಕೈಲ. ಹಾಗಾದ್ರೆ 5ರ 3 ಹೋದ್ರ 2 1 ಹೋದ್ರ 3. ಹಾಗಾದ್ರೆ ಎಕ್ಸ್ ಇಸ್ಕೊಲ್ ಟು ಎಷ್ಟಪ್ಪ ಅಂತ ಕೇಳಿದ್ರ 325 ಮೀಟರ್. ಹಾಗಾದ್ರೆ ಈ 325 ಅನ್ನೋದು ಏನೈತಪ್ಪ ಅಂತ ಕೇಳಿದ್ರ ರೈಲಿನ ಉದ್ದ. ಯಾವ್ದ್ರಿ? ರೈಲಿನ ಉದ್ದ ಎಷ್ಟಾಗ್ತಪ್ಪ ಅಂತ ಕೇಳಿದ್ರ 325 ಮೀಟರ್. ಇಷ್ಟೇ. ಈ ಟೈಪ್ ಏನು ಮಾಡ್ಬೋದು ಅಂದಾಗ ಸುರಂಗದ ಉದ್ದವನ್ನು ಕೇಳ್ಬೋದು, ಅಥವಾ ರೈಲಿನ ಉದ್ದ ಕೇಳ್ಬೋದು, ಪ್ಲಾಟ್ಫಾರ್ಮಿನ ಉದ್ದ ಕೇಳ್ಬೋದು. ಕೇಳಿದಾಗ ನಮ್ದು ಎರಡನೇ ಫಾರ್ಮುಲಾ ಐತಲ್ರಿ, ಟಿ ಈಕ್ವಲ್ ಟು ಎಲ್ ಪ್ಲಸ್ ಎಕ್ಸ್ ಅಪಾನ್ ಎಸ್. ಇದೇ ಹಚ್ಚಿರಿ, ಸೇಮ್ ತುಂಬ್ರಿ, ಸೇಮ್ ಪ್ಯಾಟರ್ನ್ ಬಿಡಿಸ್ಕೇಸಿಂದ್ರೆ ಏನಪ್ಪ ಅಂತಂದ್ರೆ ಮೈನಸ್ ಮಾಡಿಬಿಡ್ರಿ ಆಚೆ ಕಡೆ. ಅದು ಅವಾಗ ಆಟೋಮೆಟಿಕ್ ಆಗಿ ಪ್ಲಾಟ್ಫಾರ್ಮಿನ ಉದ್ದ ಅದು ಬರ್ತೈತಿ, ರೈಲಿನ ಉದ್ದ ಇದ್ರೆ ರೈಲಿನ ಉದ್ದ ಬರ್ತೈತಿ. ಓಕೆ, ಇದು ಏನಪ್ಪ ಅಂತಂದ್ರೆ ಎರಡನೇ ವಿಧಾನದಲ್ಲಿ ಇನ್ನೊಂದು ವಿಧಾನ ಅಂತ ಹೇಳ್ತು. ಓಕೆ, ಇನ್ನು ನಂತರದ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ 2 ಟ್ರೈನ್ಗಳು ಪರಸ್ಪರ ವಿರುದ್ಧ ದಿಕ್ಕಿನೊಳಗೆ ಬರ್ತಿದ್ವು ಅಂದ್ರೆ ಒಂದೊಂದೊಂದು ದಾಟ್ಲಾಕ ಎಷ್ಟು ಸಮಯವನ್ನು ತಗೋತಾವು, ಅವುಗಳ ವೇಗ ಎಷ್ಟೆಷ್ಟು ಇರ್ತೈತಿ ಅನ್ನುವಂಥ ಪ್ರಶ್ನೆಗಳು ಏನು ಮಾಡೋಣಪ್ಪ ಅಂತಂದ್ರೆ ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.